ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಅನಿಕಾ ಅಭಿಷೇಕ್ ಕುಕ್ಕಿಂಗ್ ಆ್ಯಂಡ್ ಲಾಗ್ಸ್ ಚಾನಲ್. ಹೇಗಿದ್ರೆ ಎಲ್ಲರೂ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ, ಆರಾಮಾಗಿದ್ದೀನಿ ಅಂತಲೇ ಹೇಳ್ಬೋದು. ಸೊ ಎಲ್ರಿಗೂ ವೆಲ್ಕಮ್ ಬ್ಯಾಕ್. ತುಂಬ ಲಾಂಗ್ ಟೈಮ್ ಆದಮೇಲೆ ಲಾಗ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಈ ಸಂಕ್ರಾಂತಿ ನಿಮ್ಮೆಲ್ರಿಗೂ ಒಳ್ಳೆ ಒಂದು ಸಿಹಿ ಕಹಿ ದುಃಖ ಎಲ್ಲನೂ ತೊಲಗಿಸಿ ಜೀವನದಲ್ಲಿ ಒಂದೊಳ್ಳೆ ಅದೃಷ್ಟನ ನೀಡಲಿ ಅಂತ ಕೇಳ್ಕೊತೀನಿ. ಹಾಗೆ ಇದು ಸಂಕ್ರಾಂತಿ ಹಬ್ಬದ ನೆಕ್ಸ್ಟ್ ದಿನ. ಇವತ್ತು ನನ್ನ ಬರ್ತ್ಡೇ ಆ್ಯಕ್ಚುಲಿ. ಸೊ ಹಾಗಾಗಿ ಬೆಳಿಗ್ಗೆನೇ ಎದ್ದು ಪೂಜೆ ಎಲ್ಲ ಮಾಡಿ, ಹೂವು ಎಲ್ಲ ಏನೂ ತೆಗ್ದಿಲ್ಲ. ನಿನ್ನೆ ಏನು ಪೂಜೆ ಮಾಡಿದ್ದೆ ಅದೇ ಹೂವು ಎಲ್ಲ ಫ್ರೆಶ್ ಆಗಿತ್ತು ಅಂತೇಳಿ ಅದ್ರ ಜೊತೆನೇ ಪೂಜೆ ಮಾಡ್ತಾಯಿದ್ದೀನಿ. ಹಬ್ಬ ಎಲ್ಲ ತುಂಬ ಚೆನ್ನಾಗಾಯಿತು ನಿನ್ನೆ ಅಂತೂ. ಇವತ್ತು ನನ್ನ ಬರ್ತ್ಡೇ ಇದ್ದಿದ್ದರಿಂದ ಬೆಳಿಗ್ಗೆನೇ ಎದ್ದು ಫ್ರೆಶ್ ಅಪ್ ಆಗಿ ಸ್ನಾನ ಎಲ್ಲ ಮಾಡಿಕೊಂಡು ನಾರ್ಮಲಾಗಿ ಪೂಜೆನ ಮಾಡ್ತಾಯಿದ್ದೀನಿ. ಸೊ ರಾಯರಿಗೆ ತುಪ್ಪದ ಆರತಿ ಎಲ್ಲ ಬೆಳಗಿ ಪೂಜೆ ಎಲ್ಲ ಮಾಡಿ, ಪೂಜೆ ಎಲ್ಲ ಕಂಪ್ಲೀಟ್ ಆದಮೇಲೆ ಯಾಕೆ ವಾಯ್ಸ್ ಓವರ್ ಕೊಡ್ತಿದ್ದೀನಿ ಅಂತಂದರೆ ಪಕ್ಕದಲ್ಲಿ ಮನೆ ಕಟ್ತಾ ಇದ್ದಾರೆ, ಫುಲ್ಲು ಡ್ರಿಲ್ಲಿಂಗ್ ವರ್ಕ್ ನಡೀತಾ ಇದೆ, ಸಿಕ್ಕಾಬಡೆ ಸೌಂಡು. ಹಾಗಾಗಿ ನಾನು ಡೈರೆಕ್ಟ್ ವಾಯ್ಸಲ್ಲಿ ಮಾತಾಡೋಕ್ಕಾಗಿಲ್ಲ. ಆಫ್ಟರ್ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಪೂಜೆಗಳೇ ಹಾಗೆ ಅಲ್ವಾ. ಸೊ ಒಂಥರ ಖುಷಿ, ನೆಮ್ಮದಿ. ಪ್ರತಿಯೊಬ್ಬರಿಗೂ ಕೂಡ ರಾಯಪ್ಪ ಎಲ್ಲನೂ ಒಳ್ಳೇದು ಮಾಡಲಿ ಅಂತ ಬೇಡ್ಕೊಳ್ತೀನಿ. ಯಾಕೆ ಅಂತಂದರೆ ಜೀವನದಲ್ಲಿ ಏನು ಇರಬೇಕೋ ಇಲ್ವೋ ಗೊತ್ತಿಲ್ಲ, ಸುಖ ಶಾಂತಿ ನೆಮ್ಮದಿ ಇದಿಷ್ಟು ಇರಬೇಕು ಅಂತ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಾರೆ. ಬಟ್ ನನ್ನ ಜೀವನದಲ್ಲಿ ಏನಿದೆ ಏನಿಲ್ಲ ಅನ್ನೋದಕ್ಕಿಂತ ರಾಯಪ್ಪ ಇದ್ದಾರೆ, ಅದೊಂಥರ ನೆಮ್ಮದಿ ಅಂತ ಹೇಳ್ಬೋದು. ಸೊ ಇಲ್ಲಿಂದ ಇವತ್ತೆಲ್ಲ ನನ್ನ ಒಂದು ದಿನ ಹೇಗಿರುತ್ತೆ ಜಸ್ಟ್ ಸಿಂಪಲ್ಲಾಗಿ ಈ ರೊಟೀನನ್ನು ಶೇರ್ ಮಾಡ್ಕೋತೀನಿ. ಕಂಪ್ಲೀಟಾಗಿ ಎಷ್ಟು ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ. ಇದು ನನ್ನ ಬರ್ಡೇಯ ಔಟ್ಫಿಟ್. ಇವತ್ತು ಹೇಗಿದೆ ಅಂತ ಕಮೆಂಟ್ ಮಾಡಿ. ನಮಸ್ತೆ. ಸೊ ಬೆಳಗಿನ ಪೂಜೆ ಆಯಿತು, ಎಲ್ಲ ಆಯಿತು. ಇವಾಗ ನೆಕ್ಸ್ಟು ದೇವಸ್ಥಾನಕ್ಕೆ ಹೋಗಬೇಕು. ದೇವಸ್ಥಾನಕ್ಕೆ ಹೋಗೋದಕ್ಕೂ ಮುಂಚೆ ಬ್ರೇಕ್ಫಾಸ್ಟ್ಗೆ ನಿನ್ನೆದು ಸ್ವಲ್ಪ ಸ್ವೀಟ್ ಇದೆ, ಹಾಗೆ ಹುಳಿ ಇದೆ, ಸ್ವಲ್ಪ ತರಕಾರಿ ಗೊಜ್ಜು, ಇದನ್ನು ಬಿಸಿ ಮಾಡಿದ್ದೀನಿ. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ಇದಕ್ಕೆ ಚಪಾತಿ ಅಥವಾ ಏನಾದರೂ ಮಾಡ್ತೀನಿ. ಅಬಿಗೆ ವರ್ಕ್ ಇದೆ ಅಂತ ಹೇಳಿಬಿಟ್ಟು ಹೋದ್ರು ಬೆಳಗ್ಗೆನೆ. ಸೊ ನೋಡೋಣ ನೆಕ್ಸ್ಟ್ ಅವ್ರು ಎಷ್ಟು ಗಂಟೆಗೆ ಬರ್ತಾರೆ ಮತ್ತು ನಮ್ಮ ಪ್ಲ್ಯಾನಿಂಗ್ಸ್ ಏನು ಅಂತ. ಸೊ ಯಾ catch you later. ಇದಾದಮೇಲೆ ಅಭಿ ಮನೆಗೆ ಬಂದ ತಕ್ಷಣ ದೇವಸ್ಥಾನಕ್ಕೆ ಹೊರಟ್ವಿ. ಇದಂತೂ ನನ್ನ ಫೇವ್ರೆಟ್ ದೇವಸ್ಥಾನ ಅಂತಲೇ ಹೇಳ್ಬೋದು. ಸಿಕ್ಕಾಪಟ್ಟೆ ಇಷ್ಟ, ಅಮ್ಮ ಅಂತ ಸಿಕ್ಕಾಪಟ್ಟೆ ಇಷ್ಟಪಡ್ತೀನಿ ನಾನು. ಸೊಲ್ಲಾಪುರದಮ್ಮ ಅಂತ ಹೇಳಿಬಿಟ್ಟು ಚೆನ್ನಾಗಾಯಿತು. ದೇವ್ರ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಇದಾದಮೇಲೆ ಮತ್ತೆ ಮಧ್ಯಾಹ್ನ ಊಟಕ್ಕೆ ಅಂತ ಹೇಳಿಬಿಟ್ಟು ಹೋಟೆಲಿಗೆ ಬಂದ್ವಿ. ಅಭಿ ಸಿಕ್ಕಾಪಟ್ಟೆ ಸರ್ಚ್ ಮಾಡ್ತಾಯಿದ್ರು ಆ ರೆಸಿಪಿ ಈ ರೆಸಿಪಿ ಅಂತ. ಬಟ್ ಮಟನ್ ಇರಲಿಲ್ಲ ಅಂತೇಳಿ ಅಲ್ಲಿಂದ ಮತ್ತೆ ಜಂಪ್ ಆಗಿ ನಂದಿನಿಗೆ ಬಂದ್ವಿ. ನಂದಿನಿಯಲ್ಲಂತೂ ಗೊತ್ತೇ ಇರುತ್ತೆ, ಅದೊಂಥರ ಬ್ರ್ಯಾಂಡ್ ಅಲ್ವಾ. ಸೊ ಟೇಸ್ಟ್ ಅಂತೂ ಇದ್ದೇ ಇರುತ್ತೆ ಅಂದ್ಕೊಂಡು ಬಂದ್ವಿ. ನಾರ್ಮಲಿ ಕ್ಯಾಶುವಲಾಗಿ ಏನು ತಿಂತೀವೋ ಅದೇ ತೊಗೊಂಡ್ವಿ. ವೆರೈಟಿಯಾಗಿ ಏನು ನಿಜವಾಗ್ಲೂ ತೊಗೊಳ್ಳಿಲ್ಲ. ಜಸ್ಟ್ ಒಂದು ಮಟನ್ ಬಿರಿಯಾನಿ, ಹಾಗೆ ಬಟರ್ ನಾನ್ ಕುಲ್ಚಾ ಜೊತೆಗೆ ಒಂದು ಮಶ್ರೂಮ್ ಕರಿ ಅಷ್ಟೇ ತಿಂದಿದ್ದು. ಆ್ಯಂಡ್ ಪೆಪ್ಪರ್ ಡ್ರೈ ತೊಗೊಂಡಿದ್ದೆ. ಇಷ್ಟು ತಿನ್ನೋಕ್ಕೆ ತುಂಬಾ ಹೆವಿ ಅನ್ನಿಸ್ತು, ನನಗೆ ತಿನ್ನೋಕ್ಕಾಗಲೇ ಇಲ್ಲ. ಹಾಗೂ ಸ್ವಲ್ಪ ಬಿರಿಯಾನಿ ಎಲ್ಲ ಬಿಟ್ಬಿಟ್ಟೆ ಬಂದೆ. ಬಟ್ ಒಂಥರ ಚೆನ್ನಾಗಿತ್ತು ಎಂಜಾಯ್ ಮಾಡೋದಕ್ಕೆ. ಅದಾದಮೇಲೆ ಮಿರಾಜ್ ಸಿನಿಮಾಸ್ಗೆ ಹೋಗಿ ಮೂವಿ ನೋಡಿಕೊಂಡು ಮನೆಗೆ ಬಂದ್ವಿ. ಸೊ ಫೈನಲಿ ಸಂಜೆ ಆಯಿತು. ಇವತ್ತಿನ ದಿನ ನನ್ನ ಒಂದು ಬರ್ಡೇ ಇತ್ತು. ಬೆಳಗ್ಗೆಯಿಂದ ಆಲ್ಮೋಸ್ಟ್ ಇರೋ ಎಲ್ಲ ಸ್ಮಾಲ್ ಕ್ಲಿಪ್ಪಿಂಗ್ಸ್ನ ಹಾಕಿದ್ದೀನಿ. ಸೊ ಇದು ಕೊರಿಯರ್ ಬಂದಿದೆ ಇವತ್ತು. ಯೂಟ್ಯೂಬಿಂದ ಫಸ್ಟು ಕೊರಿಯರ್ ಅಂತಲೇ ಹೇಳ್ಬೋದು, ಪ್ರತ್ಯೇಕ ಕಳಿಸಿದ್ದು. ಇದನ್ನ ಇಲ್ಲೇ ನಿಮ್ಮ ಮುಂದೆನೇ ಓಪನ್ ಮಾಡ್ತೀನಿ. ಚೆನ್ನಾಗಿದೆ ಆ್ಯಕ್ಚುಲಿ. ನೋಡೋಣ ಏನು ಬಂದಿದೆ ಅಂತ. ನಾನು ಹಾಕಿರೋದು ಪರ್ಪಲ್, ಇಲ್ಲಿ ಬಂದಿರೋದು ಪರ್ಪಲ್. ಏನೋ ಡ್ರೆಸ್ ಅನ್ನಿಸ್ತಾ ಇದೆ, ಆದರೆ ಏನು ಅಂತ ಗೊತ್ತಾಗ್ತಿಲ್ಲ. ಡ್ರೆಸ್ ಬಂದಿದೆ. ಆ್ಯಕ್ಚುಲಿ ತುಂಬ ಚೆನ್ನಾಗೇ ಬಂದಿದೆ ಹೇಳಬೇಕು ಅಂದರೆ. ಕಲರ್ ಅಂತೂ ನಂಗೆ ತುಂಬಾ ಇಷ್ಟ. ಇವಾಗ ನಾನು ಪ್ರೆಸೆಂಟ್ ಹಾಕಿರೋಂಥ ಕಲರು ಇದು ಆಲ್ಮೋಸ್ಟ್ ಸಿಮಿಲರು. ಸೊ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇದ್ರ ಜೊತೆ ಒಂದು ದುಪ್ಪಟ್ಟ ಕೂಡ ಬಂದಿದೆ. ಆಲ್ಮೋಸ್ಟ್ ಲೆಂತಿ. ಆನ್ಲೈನಲ್ಲಿ ಇಷ್ಟು ಚೆನ್ನಾಗಿ ಬರೋಲ್ಲ ಅಂತ ಅಂದ್ಕೊಂಡಿದ್ದೆ,
ಬಟ್ ಸೀರಿಯಸ್ಲಿ ತುಂಬ ಚೆನ್ನಾಗಿ ಬಂದಿದೆ. ಸೊ ಇದ್ರ ಜೊತೆ ಒಂದು ಪ್ಯಾಂಟ್ ಕೂಡ ಬಂದಿದೆ ಆ್ಯಡೆಡ್. ಸೆಟ್. ಸೊ ಕಂಪ್ಲೀಟಾಗಿ ಫುಲ್ ದುಪ್ಪಟ್ಟ ಆ್ಯಂಡ್ ಪ್ಯಾಂಟ್ ಆ್ಯಂಡ್ ಟಾಪ್ 3 ಸೇರಿ ಬರುವಂಥ ಒಂದು ಕಾಂಬೋ ಡ್ರೆಸ್ಸನ್ನು ಪ್ರತ್ಯೇಕ ನನಗೆ ಗಿಫ್ಟ್ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಪ್ರತ್ಯೇಕ, ಥ್ಯಾಂಕ್ ಯು. ಈ ಒಂದು ಬರ್ಡೇಲಿ ನಿಮ್ಮ ಒಂದು ಗಿಫ್ಟ್ ಆ್ಯಡ್ ಆಗಿರೋದ್ರಿಂದ ತುಂಬಾ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು, ಥ್ಯಾಂಕ್ಸ್ ಅ ಲಾಟ್. ಹಾಯ್ ಹಲೋ ಫ್ರೆಂಡ್ಸ್, ಇವತ್ತು ನಾವಿಬ್ಬರು ಕೆಲವೊಂದನ್ನು ಹಂಚ್ಕೊಬೇಕು ಅಂತ ನಿಮ್ಮ ಮುಂದೆ ಬಂದಿದ್ದೀವಿ. ಇವತ್ತು ಅನಿಕಾ ಬರ್ಡೇ ಇದ್ದಿದ್ದರಿಂದ ತುಂಬ ಚೆನ್ನಾಗಾಯಿತು. ರಾತ್ರಿ ನಿಮ್ಮೆಲ್ಲರ ಮುಂದೆ, ಯೂಟ್ಯೂಬ್ ಫ್ಯಾನ್ಸ್ ಮುಂದೆ ಕೇಕ್ ಕಟ್ ಮಾಡಿದ್ದ ಮೂಮೆಂಟ್ ಇರ್ಬೋದು, ಅದಾದಮೇಲೆ ದೇವಸ್ಥಾನಕ್ಕೆ ಹೋಗಿದ್ದಿರ್ಬೋದು, ಮೂವಿಗೆ ಹೋಗಿದ್ದಿರ್ಬೋದು, ಶಾಪಿಂಗ್ ಮಾಡಿದ್ದಿರ್ಬೋದು, ಲಂಚ್ ಮಾಡಿದ್ದಿರ್ಬೋದು, ಎಲ್ಲದು ಕೂಡ ತುಂಬ ಚೆನ್ನಾಗಿತ್ತು. ಸೊ ಈ ದಿನದ ಕೆಲವು ಸ್ವೀಟ್ ಮೂಮೆಂಟ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ನಾನು ಮತ್ತು ಅನಿಕಾ ಇಬ್ಬರು ಲೈವ್ ಬಂದಿದ್ದೀವಿ. ನೋ, ನಾನು ಫ್ರೆಶ್ ಆಗಿಲ್ಲ. ಹೇಳಿ ಪರವಾಗಿಲ್ಲ. ಹೇಳಿ. ಸ್ಪೆಷಲ್ ಡ್ರಿಂಕ್ ಫಾರ್ ಅನಿಕಾ. ಈ ಹುಟ್ಟಿದ ಹಬ್ಬಕ್ಕೆ ನನ್ನ ಕಡೆಯಿಂದ ಸ್ವೀಟ್ ಉಡುಗೊರೆ ಅನಿಕಾಗೆ. ತಗೊಳ್ಳಿ ಅನಿಕಾ. ಥ್ಯಾಂಕ್ ಯು. ಇದು ಗಿಫ್ಟು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನೀವೇ ಹಾಕಿ. ಎಲ್ಲರ ಮುಂದೆ ಎಂಗೇಜ್ಮೆಂಟ್ ಆಗ್ತಾ ಇದೆ ಮತ್ತೊಮ್ಮೆ. ಸೊ ಇದು ನಮ್ಮ ಹಸ್ಬೆಂಡ್ ಕಡೆಯಿಂದ ಗಿಫ್ಟು. ಸೊ ಒಬ್ಬೊಬ್ಬರು ಒಂದೊಂದು ರೀತಿ ಗಿಫ್ಟ್ ಕೊಡ್ತಾರೆ. ಸಮ್ಟೈಮ್ಸ್ ಯಾವ್ಯಾವ ಥರ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಇವತ್ತು ನನ್ನ ಬರ್ಡೇಗೆ ಅಂತ ಕೊಟ್ಟಂಥ ಗಿಫ್ಟು ನಮ್ಮ ಹಸ್ಬೆಂಡು. ಆಲ್ಮೋಸ್ಟ್ ಎಲ್ರಿಗೂ ಇಷ್ಟ ಆಗುತ್ತೆ ಅಂದ್ಕೋತೀನಿ, ಬಟ್ ಯಾರಿಗೆ ಇಷ್ಟ ಆಗುತ್ತೆ ಇಲ್ವೋ, ನನಗಂತೂ ಇಷ್ಟ ಆಯಿತು. ಸೊ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ನನ್ನ ಬರ್ಡೇಗೆ ವಿಶ್ ಮಾಡಿದ್ದೀರಾ, ಅದಕ್ಕೆ ಥ್ಯಾಂಕ್ ಯು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಅಭಿ, ನನ್ನ ಬರ್ಡೇನ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ರಿ. ಆ್ಯಂಡ್ ಎಸ್, ಇದೇ ಥರ ಜೊತೆ ಆಗಿರಿ ಜೀವನ ಪೂರ್ತಿ. ಚೆನ್ನಾಗಿ ಬಾಳು ಅಷ್ಟೇ. ಈಗ ನಿನ್ನ 100ನೇ ಬರ್ಡೇನೂ ನಾನೇ ಆಚರಿಸೋ ಥರ ಖಂಡಿತ. ಸೊ ಎಲ್ರಿಗೂ ಥ್ಯಾಂಕ್ಸ್. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ತುಂಬ ಜನ ವಿಶ್ ಮಾಡಿದ್ದಾರೆ. ತುಂಬ ಜನ ವಿಶ್ ಮಾಡಿದ್ದೀರಾ ಯೂಟ್ಯೂಬಲ್ಲಿ, ಹಾಗೆ ಕಮೆಂಟ್ ಹಾಕಿದ್ದೀರಾ. ಎಷ್ಟೊಂದು ಜನ ಲೇಟಾಗಿ ನೋಡಿದ್ವಿ ಆ್ಯಕ್ಚುಲಿ. ತುಂಬ ಜನ ಕಮೆಂಟ್ ಹಾಕಿದ್ದೀರಾ ವೀಡಿಯೋಗೆ. ಆ್ಯಂಡ್ ಇದು ಇನ್ನೊಂದು ನಮ್ಮ ಯೂಟ್ಯೂಬ್ ಸ್ನೇಹಿತರು ಪ್ರತಿಮಾ ಅವರು ಇವತ್ತು ಅನಿಕಾಗೆ ಬರ್ಡೇಗೋಸ್ಕರ ಒಂದು ಕಾಂಬೋ ಸೆಟ್ ಕಳಿಸಿದ್ದಾರೆ. ತುಂಬ ಚೆನ್ನಾಗಿದೆ ನೋಡೋಕ್ಕೆ. ನಾನು ಹಾಕಿರೋ ಡ್ರೆಸ್ಸು ಮ್ಯಾಚ್ ಆಯಿತು. ಆಲ್ಮೋಸ್ಟ್ ಪರ್ಪಲ್ ಸೇಮ್ ಇದೆ. ಇದು ಸ್ವಲ್ಪ ಶೈನಿ. ಇನ್ನೊಂದು ಏನಂತಂದರೆ ಅನಿಕಾ ವೈಟ್ ಕಲರ್ ಇರೋದ್ರಿಂದ ಈ ಕಲರ್ ಅವ್ರು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದರಲ್ಲಿ ಅನಿಕಾ ತುಂಬ ಚೆನ್ನಾಗಿ ಕಾಣ್ತಾಳೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಸೊ ಥ್ಯಾಂಕ್ ಯು ಸೋ ಮಚ್ ಪ್ರತಿಮಾ ಅವರೇ. ಈ ಒಂದು ನಿಮ್ಮ ಲವ್ ಹೀಗೆ ಇರಲಿ. ನಿಮ್ಮ ಬರ್ಡೇ ಗಿಫ್ಟ್ ನಮ್ಗೆ ತಲುಪಿದೆ, ತುಂಬ ಖುಷಿಯಾಗಿದೆ ನಮ್ಮಿಬ್ಬರಿಗೂ ಕೂಡ. ಒಂದಿನ ಇದನ್ನು ಸ್ಟಿಚ್ ಮಾಡಿಸಿ ಖಂಡಿತ ನಿಮ್ಮ ಒಂದೇ ಲೈವ್ಗೆ ಬಂದು ಅನಿಕಾ ಹಾಕೊಂಬರ್ತಾಳೆ. ಹೌದು. ಥ್ಯಾಂಕ್ ಯು ಸೋ ಮಚ್ ಪ್ರತ್ಯೇಕ. ಒನ್ಸ್ ಅಗೇನ್ ಥ್ಯಾಂಕ್ ಯು. ಆ್ಯಂಡ್ ವಿಶ್ ಮಾಡಿದ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು. ಇದಲ್ಲದೆ ಕೆಲವೊಂದು ಗಿಫ್ಟ್ಸ್ ಬಂದಿದೆ, ಬಟ್ ಮೇಯ್ನ್ ಆಗಿ ಅನಿಸಿದ್ದು, ಹಾಗಾಗಿ ನಾನು ಇದನ್ನು ಓಪನ್ ಆಗಿ ರಿವೀಲ್ ನಮ್ಮ ಹೃದಯಕ್ಕೆ ತುಂಬ ಹತ್ತಿರವಾದದ್ದು ಬಂದಿದ್ದಂಥ ಗಿಫ್ಟಲ್ಲಿ ಮಾತ್ರ ನಿಮಗೆ ತೋರಿಸ್ತಾ ಇದ್ದೀವಿ. ಹೌದು. ತುಂಬ ಜನ ಕಳಿಸಿದ್ದಾರೆ. ಅದು ಚಿಕ್ಕದು ಅಂತ ತೋರಿಸ್ಬಾರ್ದು ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಹೃದಯಕ್ಕೆ ಹತ್ತಿರವಾಗಿದ್ದನ್ನು ಮಾತ್ರ ನಿಮಗೆ ತೋರಿಸ್ತಾ ಇದ್ದೀವಿ. ಹೌದು. ಎಲ್ಲೋ ಒಂದು ಕಡೆ ತುಂಬ ಹತ್ತಿರ ಅನಿಸ್ತು. ಚೀಪು ಅಥವಾ ಹೈಯೆಸ್ಟು ಕಾಸ್ಟ್ಲಿ ಆ ಥರ ಎಲ್ಲ ಥಿಂಕಿಂಗ್ಸ್ ಇಲ್ಲ. ಎಲ್ಲವೂ ಬೆಟರೇ, ಎಲ್ಲವೂ ಖುಷಿನೇ. ಚಿಕ್ಕದು ದೊಡ್ಡದು ಅನ್ನೋ ಭೇದ ಭಾವ ಇಲ್ಲದೆ ಇರೋ ಈ ಒಂದು ಮನಸ್ಥಿತಿನ ಆದಷ್ಟು ಎಲ್ಲರೂ ಒಪ್ಕೊಂಡಿದ್ದೀರಾ. ಇದೇ ಥರ ನನ್ನ ಬೆಳೆಸಿದ್ದೀರಾ. ಅದಕ್ಕೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಪ್ರತಿಯೊಬ್ಬರಿಗೂ ವಿಶ್ ಮಾಡಿದ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಬಾಯ್. ಮತ್ತೆ ಒಂದು ಹೊಸ ವ್ಲಾಗ್ ಜೊತೆ, ಹೊಸ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಆಲ್.